ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಕಡಲೆ ಕಟಾವು ಸಮಯ. ಆದರೆ ಮಾರುಕಟ್ಟೆಗೆ ಕಡಲೆ ತಂದ್ರೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಬಗ್ಗೆ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ಹೆಚ್ಚಳ ಮಾಡಬೇಕು ಅಂತನೂ ಒತ್ತಾಯ ಮಾಡ್ತಿದ್ದಾರೆ. ಕಡಲೆ ಬೆಂಬಲ ಬೆಲೆ ಹೆಚ್ಚಿಸಲು ರೈತರ ಆಗ್ರಹ. ಶೀಘ್ರ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯ. ಕೊಪ್ಪಳ ಸೇರಿದಂತೆ ಕುಕನೂರು, ಯಲಬುರ್ಗಾ ಭಾಗದ ಕಡಲೆ ಬೆಳೆಗಾರರು ಕಡಲೆ ಕಟಾವು ಮಾಡ್ತಾ ಇದ್ದು, ಕಟಾವು ಮಾಡಿದ ಕಡಲೆ ಮಾರುಕಟ್ಟೆಗೆ ತಂದ್ರೆ ಭಾರೀ ಪ್ರಮಾಣದಲ್ಲಿ ದರ ಇಳಿಕೆಯಾಗಿದೆ. ಜಿಲ್ಲೆಯಲ್ಲಿ 1.9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬಿತ್ತನೆ ಮಾಡಿದ್ದು, ಪ್ರತಿ ಹೆಕ್ಟೇರಿಗೆ 13 ಕ್ವಿಂಟಾಲ್ ಇಳುವರಿ ಬರುತ್ತದೆ. ಸರ್ಕಾರದ ಖರೀದಿ ಕೇಂದ್ರಗಳಲ್ಲಿ ಪ್ರತಿ ಕ್ವಿಂಟಾಲ್ಗೆ 5,875 ರೂಪಾಯಿ ದರ ನಿಗದಿಯಾಗಿದೆ. ಜನವರಿ 29ರಿಂದ ಏಪ್ರಿಲ್ 28ರವರೆಗೂ ಖರೀದಿಸಲು ನಿರ್ಧಾರವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೂ ಖರೀದಿ ಕೇಂದ್ರಕ್ಕೆ ನೋಟಿಫಿಕೇಶನ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ಪ್ರತಿ ಕ್ವಿಂಟಾಲ್ಗೆ 7,300 ರೂಪಾಯಿ ನಿಗದಿ ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ನಮ್ಮ ಈಗ ಕಡ್ಲಿ ಬೆಂಬಲ ಬೆಲೆ ಸರ್ಕಾರದವರು APMCಯಲ್ಲಿ ಈಗಾಗಲೇ ರೈತರು 6,300 ಕಾಯಿಲೆ ಮಾರಿಕೊಂಡಿದ್ದಾರೆ. ಆದ್ರೆ ಈ ಸಲ ನಮ್ಮ ರೈತರು ಎಕರೆಕ್ಕೆ 3-4 ಸಲ ಎಣ್ಣೆ ಹೊಡೆದಾರೆ. ಅರಗಿದ್ದು, ಬಿತ್ತಿದ್ದು, ಕಳೆ ತೆಗೆದು ಎಲ್ಲ ಖರ್ಚು ಭಾಳ. ಅಂದ್ರೆ ಸರ್ಕಾರ ಬೆಂಬಲ ಬೆಲೆನ 7,000 ಮಾಡಿದ್ರೆ ಮಾತ್ರ ರೈತರಿಗೆ ಒಳ್ಳೆ ಒಂದು ಅವ್ರ ಜೀವನ ನಡ್ಸಕ್ಕೆ ಐತಿ. ಇದಕ್ಕೆ ಭಾಳ ಕಷ್ಟ ಐತಿ. ಅದಕ್ಕೆ ನೀವು ಸರ್ಕಾರ ಕೂಡಲೇ ಬೆಂಬಲ ಬೆಲೆನ ಘೋಷಿಸಿ ರೈತರಿಗೆ 7,000 ಮಾಡಿದ್ರೆ ಮಾತ್ರ ಅನುಕೂಲ ಆಗ್ತಂದು ಈ ಮಾಧ್ಯಮದ ಮೂಲಕ ನಾನು ಹೇಳಿಕೊಳ್ತಿದ್ದೇನೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷ ಮಾರುಕಟ್ಟೆಗೆ 1,22,024 ಕ್ವಿಂಟಾಲ್ ಕಡಲೆ ಬಂದಿತ್ತು. ಕಡಲೆ ದರ ಪ್ರತಿ ಕ್ವಿಂಟಾಲ್ಗೆ 5,778 ರೂಪಾಯಿಯಾಗಿತ್ತು. ಈಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ದರವು 5,575 ರೂಪಾಯಿ ಇದೆ. ಇನ್ನು ಸರ್ಕಾರ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನಾದರೂ ಆರಂಭಿಸಿದರೆ ರೈತರಿಗೆ ಅನುಕೂಲವಾಗಲಿದೆ. ಬೇಗ ಖರೀದಿ ಕೇಂದ್ರ ಆರಂಭಿಸಬೇಕು ಹಾಗೂ ಪ್ರೋತ್ಸಾಹ ಧನ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ನೋಡ್ರಿ, ಇವತ್ತ ರಾಜ್ಯ ಸರ್ಕಾರಕ್ಕೆ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡು ಖರೀದಿ ಕೇಂದ್ರ ಶೀಘ್ರದಲ್ಲೇ ತೆರೀರಿ ಅಂತೇಳಿ ಮುಖ್ಯಮಂತ್ರಿ ಅವ್ರಿಗೆ ಹಾಗೂ ಪ್ರಹ್ಲಾದ್ ಅವರಿಗೂ ಮೇಲ್ ಮುಖಾಂತರ ಹಾಕಿವಿ. ಮತ್ತು ಮುಖ್ಯಮಂತ್ರಿಗೆ ಮೇಲ್ ಮುಖಾಂತರ ಹಾಕಿವಿ. ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ರಿ. ಇವತ್ತಿನವರೆಗೆ ಆದ್ರೆ ಖರೀದಿ ಕೇಂದ್ರ ತೆರೆದಿಲ್ಲ. ಶೀಘ್ರ ಬರೇ ಒಂದು ಪತ್ರ ಮೂಲಕನ ಓಡಾಡಕತ್ತೈತಿ ಹೊರತಾಗಿ ಮತ್ತೆ ಒಳ್ಳೆ ಪೇಪರ್ಗೆ ಓಡಾಡಕತ್ತೈತಿ. ಶೀಘ್ರದಲ್ಲಿ ಈ ಖರೀದಿ ಕೇಂದ್ರ ಚಾಲು ಮಾಡೋಕೆ ಈಗಾಗಲೇ ಮಾರುಕಟ್ಟೆಗೆ ಕಡಲೆ ಮಾರಾಟಕ್ಕೆ ರೈತರು ಬರ್ತಾ ಇದ್ದಾರೆ. ಈಗ ಘೋಷಣೆಯಾಗಿರುವ ದರ ವೈಜ್ಞಾನಿಕವಾಗಿಲ್ಲ, ಇನ್ನಷ್ಟು ಹೆಚ್ಚಳ ಮಾಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.